ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನದ 2 ನುಡಿಗಳು ಮಧ್ಯದಲ್ಲಿ ಮಿಸ್ ಆಗಿದೆ. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಬೇಕು. ನನಗೂ ಅದು ಗಮನಕ್ಕೆ ಬಂದಿರಲಿಲ್ಲ. ಆದರೆ ಒಬ್ಬರು ಸ್ನೇಹಿತರು ನನಗೆ ಕಮೆಂಟ್ ಹಾಕಿದರು, 30 ಮತ್ತು 31ನೇ ನುಡಿ ಮಿಸ್ ಆಗಿದೆ ನೋಡ್ರಿ ಅಂತ ಹೇಳಿ. ಹಾಗಾಗಿ ಫಸ್ಟ್ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಂತರ ನಿಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗಿದೆ. ಹೇಳುವಂಥ ಬರದಲ್ಲಿ 2 ನುಡಿಗಳು ನಾನು ರೆಕಾರ್ಡ್ ಮಾಡಿದ್ದೀನಿ, ಆದರೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ನನಗೆಲ್ಲೋ ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ಬೇರೆ ವೀಡಿಯೋಸ್ನ ಸಹ ಹಾಕ್ತಾ ಇರ್ತೀನಲ್ವ, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ. ಹಾಗಾಗಿ ಎಲ್ಲರೂ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ಈಗ 30 ಮತ್ತು 31ನೇ ನುಡಿಯನ್ನು ಅರ್ಥವನ್ನು ತಿಳಿಸ್ತಾ ಇದ್ದೀನಿ. ನೋಡ್ಕೊಳ್ರಿ ಸ್ನೇಹಿತರೆ. ನನಗೆ ನಿನ್ನೆ ರಾತ್ರಿ ಗೊತ್ತಾಯಿತು ಈ ಥರ ಮಿಸ್ ಆಗಿದೆ 2 ನುಡಿ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಆ ನುಡಿಗಳನ್ನು ಕಳಿಸ್ತಾ ಇದ್ದೀನಿ, ನೋಡ್ಕೊಳ್ರಿ. ಮೊದಲಿಗೆ ಶ್ರೀ ವಾದಿರಾಜರಲ್ಲಿ ವಂದಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ಸಹ ವಂದನೆಯನ್ನು ಮಾಡ್ತಾ ಈಗ 30 ಮತ್ತು 31ನೇ ನುಡಿಗಳ ಅರ್ಥವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಶೋಭಾನವೆನ್ನೀರೆ ಸುರರೋಳು ಸೊಬಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. ದೇವರ್ಷಿ ವಿಪ್ರರ ಕೊಂದು ತನ್ನುದರದಲ್ಲಿಟ್ಟು ದೀವಿದ್ದ ಹರಿಗೆ ದುರಿತಾವ, ಭಾವಜ್ಞರೆಂಬರೆ ಆಲದೆಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವರೆ, ಶೋಭಾನೇ. ಹಸಿತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು, ಶೋಭಾನೇ. ಈ 2 ನುಡಿಗಳ ಅರ್ಥವನ್ನು ಇವತ್ತು ತಿಳಿತಾ ಹೋಗೋಣಂತೆ. ಭಗವಂತನಿಗೆ ಪಾಪಗಳಿಲ್ಲ ಮತ್ತು ದೋಷಗಳಿಲ್ಲ ಅಂತ ಹೇಳಿಬಿಟ್ಟು ಹಿಂದಿನ ನುಡಿಗಳಲ್ಲಿ ನಾವು ತಿಳ್ಕೊಂಡ್ವಿ. ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲ ದೇವತೆಗಳನ್ನು, ಎಲ್ಲ ಋಷಿಗಳನ್ನು, ಸಮಸ್ತ ಬ್ರಹ್ಮಾಂಡವನ್ನೇ ತಾನು ತನ್ನ ಉದರದಲ್ಲಿ ಹಾಕ್ಕೊಂಬಿಟ್ಟಿರ್ತಾನಂತೆ. ಒಂದೇ ಒಂದು ತುತ್ತು ಮಾಡಿ ನುಂಗಿಬಿಡ್ತಾನೆ ಅಂತ ಹೇಳ್ತಾರೆ. ನೋಡಿರಿ, ವಾದಿರಾಜರು ಎಷ್ಟು ಸುಂದರವಾಗಿ ನುಡಿಗಳನ್ನು ಬರೆದಿದ್ದಾರೆ ಅಂದರೆ, ಇಡೀ ಬ್ರಹ್ಮಾಂಡವನ್ನು ಒಂದೇ ಒಂದು ತುತ್ತು ಮಾಡಿ ಭಗವಂತ ನುಂಗಿಬಿಡ್ತಾನೆ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನಾಶ ಮಾಡುವಂಥ ಭಗವಂತನಿಗೆ ಪಾಪ ಲೇಷಗಳಿಲ್ಲ ಅಲ್ವಾ. ಈಗ ಯಾರನ್ನಾದರೂ ಸಂಹಾರವನ್ನು ಮಾಡಿದ್ರೆ ಅದರ ಪಾಪವನ್ನು ನಾವು ಕಟ್ಕೊತೀವಿ ಅಲ್ವಾ. ಹಾಗಿದ್ದಾಗ ಬ್ರಹ್ಮದೇವರಿಗೂ ಬ್ರಹ್ಮಹತ್ಯಾ ದೋಷಗಳು ಬರುತ್ತೆ. ಪ್ರತಿಯೊಬ್ಬರಿಗೂ ಯಾರನ್ನಾದರೂ ಸಂಹಾರ ಮಾಡಿದ್ರೆ ಅದರ ದೋಷ ತಗಲುವಾಗ ಭಗವಂತ ಇಡೀ ವಿಶ್ವವನ್ನೇ ಸಂಹಾರ ಮಾಡಿಬಿಡ್ತಾನಲ್ವ, ಎಲ್ಲವನ್ನ ನಾಶ ಮಾಡಿಬಿಡ್ತಾನೆ. ಹಾಗಿದ್ಮೇಲೆ ಭಗವಂತನಿಗೆ ಪಾಪದ ಲೇಷ ಯಾಕೆ ಹತ್ತೋದಿಲ್ಲ, ಪಾಪ ಯಾಕೆ ತಗಲೋದಿಲ್ಲ ಭಗವಂತನಿಗೆ? ಅದನ್ನು ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ದೇವರ್ಷಿ ವಿಪ್ರರು ಎಲ್ಲರನ್ನ ಕೊಂದುಬಿಟ್ಟು ತನ್ನ ಉದರದಲ್ಲಿ ಹಾಕೊಂತಾನಲ್ವ, ದೀವಿದ್ದ ಹರಿಗೆ ದುರಿತಾವ. ಇಂತಹ ಹರಿಗೆ ದುರಿತಗಳು ಯಾಕಿಲ್ಲ, ಪಾಪಗಳು ಯಾಕಿಲ್ಲ ಅಂತ ಹೇಳಿ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ಭಾವಜ್ಞರೆಂಬರೆ, ಭಾವಜ್ಞರು ಅಂತಂದರೆ ಭಗವಂತನ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದವರು ಅಂತ ಅರ್ಥ. ಯಾರು ಚೆನ್ನಾಗಿ ಅರ್ತಿದಾರೋ, ತಿಳಿದಿದ್ದಾರೋ ಅವರು ಹೇಳ್ತಾರಂತೆ. ನೋಡ್ರಿ, ಭಗವಂತ ಏನು ಅಂತ ಹೇಳಿಬಿಟ್ಟು ದೇವತೆಗಳು, ಋಷಿಮುನಿಗಳು ಚೆನ್ನಾಗಿ ತಿಳಿದಿರ್ತಾರೆ. ಭಗವಂತ ಏನು ಮಾಡ್ತಾನೆ, ಯಾಕೆ ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ, ಭಗವಂತ ಎಷ್ಟು ಕರುಣೆಯನ್ನು ಮಾಡ್ತಾನೆ ನಮ್ಮ ಮೇಲೆ ಅಂತ ಹೇಳಿ ಎಲ್ಲ ತಿಳಿದಿರ್ತಾರೆ. ಅಂಥವರನ್ನು ಭಾವಾಜ್ಞರು ಅಂತ ಕರೀತಾರೆ. ನೋಡ್ರಿ, ಮತ್ತು ಭಗವಂತನಿಗೆ ಏನಾದರೂ ಪಾಪ ಇದೆ ಅನ್ನೋದಾದರೆ ಪ್ರಳಯ ಕಾಲದಲ್ಲಿ ಆಲದೆಲೆ ಮೇಲೆ ಶಿವನ ಲಿಂಗವನ್ನು ಯಾಕೆ ನಿಲ್ಲಿಸಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆಲದೆಲೆ ಮೇಲೆ ಭಗವಂತ ಮಲ್ಕೊಂಡು ಬಿಡ್ತಾನಲ್ವ ಮಗುವಾಗಿ, ಶಿವಲಿಂಗವನ್ನು ಯಾಕೆ ನಿಲ್ಲಿಸಬೇಕಿತ್ತಲ್ಲ, ಯಾಕೆ ನಿಲ್ಲಿಸಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಶಂಖ ಚಕ್ರ ಗದೆಯನ್ನು ಭಗವಂತ ಯಾಕೆ ಹಿಡಿದಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ದುಷ್ಟರ ಸಂಹಾರ ಮಾಡಲಿಕ್ಕಾಗಿ ಭಗವಂತ ಶಂಖ ಚಕ್ರ ಗದೆಯನ್ನು ಹಿಡಿದಿರ್ತಾನೆ. ಚಕ್ರ ಯಾವಾಗಲೂ ಭಗವಂತನ ಬೆಟ್ಟಿನಲ್ಲಿ ತಿರುಗ್ತಾ ಇರುತ್ತಂತೆ. ಯಾರು ದುಷ್ಟರಿರ್ತಾರೋ, ಯಾರು ರಾಕ್ಷಸರಿರ್ತಾರೋ ಅವರ ಕುತ್ತಿಗೆಯನ್ನು ಕತ್ತರಿಸ್ಲಿಕ್ಕಾಗಿ ಚಕ್ರ ತಯಾರಾಗಿ ಇರುತ್ತೆ. ವಿಷ್ಣು ಚಕ್ರ ಅಲ್ವಾ. ಗದೆನೂ ಅಷ್ಟೇ, ಅದು ರೆಡಿಯಾಗಿ ಹೆಂಗೆ ನಿಂತ್ಕೊಂಡಿರುತ್ತೆ ಹೇಳ್ರಿ. ಗದೆ ಏನಾದರೂ ಮೇಲಕ್ಕೆ ಇರುತ್ತಾ ಮುಖ ಮಾಡಿ? ಇಲ್ಲ, ಕೆಳಗಡೆ ಮುಖ ಮಾಡಿ ಇರುತ್ತೆ ಕೈ ಹತ್ರ.
ಭಗವಂತ ಯಾವಾಗಲೂ ಸಿದ್ಧನಾಗಿ ಇರ್ತಾನೆ ದುಷ್ಟರ ಸಂಹಾರಕ್ಕಾಗಿ ಅನ್ನುವಂಥ ಅರ್ಥವನ್ನು ನಾವಿಲ್ಲಿ ಮಾಡ್ಕೋಬೇಕು. ಹಾಗೆ ವಾದಿರಾಜರು ಇಲ್ಲಿ ಬರೀತಾ ಇದ್ದಾರೆ, ಎಲ್ಲರನ್ನ ಕೊಲ್ಲುವಂಥ ಭಗವಂತನಿಗೆ ದೋಷವಿಲ್ವಾ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ದೇವರು ಪ್ರಳಯ ಕಾಲದಲ್ಲಿ ತನ್ನ ಕಾಲ ಬೆರಳನ್ನು ಚೀಪ್ತಾನಲ್ವ ಬಾಯಲ್ಲಿ ಇಟ್ಕೊಂಡು, ಸೃಷ್ಟಿ ಕಾಲದಲ್ಲಿ ಈ ಬ್ರಹ್ಮಾದಿ ದೇವತೆಗಳು ಭಗವಂತನ ಪಾದಕ್ಕೆ ಎರಗಿಬಿಟ್ಟು ಅವರೆಲ್ಲರ ದೇವತೆಗಳ ಭಕ್ತಿಯ ರಸವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿರ್ತಾರಂತೆ. ಅದಕ್ಕೋಸ್ಕರ ಪ್ರಳಯ ಕಾಲದಲ್ಲಿ ಆ ಒಂದು ರಸದ ಸವಿಯನ್ನು ಸವಿತಾ ಇರ್ತಾನಂತೆ ನೋಡ್ರಿ ಭಗವಂತ. ಹಾಗೆ ಅದಕ್ಕೋಸ್ಕರ ಭಗವಂತ ಹಾಗೆ ಕಾಲಿನ ಹೆಬ್ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಚಿಪ್ತಾ ಇರ್ತಾನೆ ಅಂತ ಹೇಳ್ತಾರೆ. ಯಾರು ಎಲ್ಲ ಸೃಷ್ಟಿಗೆ ಕಾರಣಕರ್ತರೋ ಅವರೇ ಎಲ್ಲ ನಾಶಕ್ಕೂ ಕಾರಣಕರ್ತರು. ಹಾಗಾಗಿ ಭಗವಂತನಿಗೆ ದೋಷ ಇಲ್ಲ ಅಂತ ಹೇಳ್ತಾರೆ. ಈಗ ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸರು ತುಂಬ ಸುಂದರವಾಗಿ ಬರೆದಿದ್ದಾರೆ. ಏನಂತ, ಮಕ್ಕಳು ಮರಳಿನ ಮನೆಗಳನ್ನು ಮಾಡಿ ಆಟವಾಡೋಷ್ಟು ಹೊತ್ತು ಆಟವನ್ನು ಆಡಿ ನಂತರ ಆ ಮರಳಿನ ಮನೆಯನ್ನು ತುಳಿದು ಹೇಗೆ ಕೆಡಿಸ್ತಾರೋ ಅದೇ ರೀತಿಯಲ್ಲಿ ಭಗವಂತ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡ್ತಾನಂತೆ. ಆ ರೀತಿ ಆಟವಾಡುವಂಥ ಭಗವಂತನಿಗೆ ಯಾವುದೇ ಪಾಪಲೇಶಗಳು ಹತ್ತೋದಿಲ್ಲ ಅಂತ ಹೇಳ್ತಾರೆ. ತಾನೇ ಸೃಷ್ಟಿ ಮಾಡ್ತಾನೆ, ತಾನೇ ಸಂಹಾರ ಮಾಡ್ತಾನೆ, ಇದರಲ್ಲಿ ದೋಷ ಏನು ಬಂತು? ಹಾಗಾಗಿ ಭಗವಂತನಿಗೆ ಯಾವುದೇ ಪಾಪಗಳ ದೋಷಗಳು ತಟ್ಟೋದಿಲ್ಲ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಹಾಗೆ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ, ಭಾವಾಜ್ಞರೆಂಬಾರೆ, ಭಾವಾಜ್ಞರು ಎಲ್ಲವನ್ನ ತಿಳಿದವರು ಹೇಳ್ತಾರಲ್ಲ, ಹಾಗಿದ್ದಾಗ ಆಲದೆಲೆಯ ಮೇಲೆ ಶಿವನ ಲಿಂಗವನ್ನು ಯಾಕೆ ನಿಲ್ಲಿಸಲಿಲ್ಲ ಭಗವಂತ ಅಂತ. ಶಿವನ ಲಿಂಗ ನಿಲ್ಲಿಸಲಿಕ್ಕೆ ಶಿವ ಇದ್ದರೆ ತಾನೇ. ಶಿವ ಇಲ್ಲ, ಬ್ರಹ್ಮದೇವರು ಇಲ್ಲ, ಯಾರೂ ಇಲ್ಲ, ಎಲ್ಲರನ್ನ ತನ್ನ ಉದರದಲ್ಲಿ ಹಾಕ್ಕೊಂಬಿಟ್ಟಿದ್ದಾನೆ. ಹಾಗಾಗಿ ಆಲದೆಲೆಯ ಮೇಲೆ ಭಗವಂತ ಮಲಗಿದರೆ ಎಲ್ಲರೂ ಮಲಗಿದ ಹಾಗೇನೆ ಅಲ್ವಾ. ರುದ್ರದೇವರು, ಬ್ರಹ್ಮದೇವರು, ಇಡೀ ಬ್ರಹ್ಮಾಂಡನೇ ಭಗವಂತನ ಉದರದಲ್ಲಿ ಇದ್ದಾಗ ಪ್ರತ್ಯೇಕವಾಗಿ ಒಂದೇ ಒಂದು ಶಿವಲಿಂಗವನ್ನು ಆಲದೆಲೆಯ ಮೇಲೆ ಏಕೆ ನಿಲ್ಲಿಸಬೇಕು? ಶಿವಲಿಂಗ ನಿಲ್ಲಿಸಲಿಕ್ಕೆ ಶಿವನೇ ಇಲ್ವಲ್ಲ, ಲಯ ಆಗಿ ಹೋಗ್ಬಿಟ್ಟಿರ್ತಾನೆ ಶಿವ. ಹಾಗಾಗಿ ಭಗವಂತನಿಗೆ ಯಾವುದೇ ಪಾಪಗಳ ದೋಷಗಳು ತಗಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಈ ನುಡಿಯಲ್ಲಿ ಅಷ್ಟು ಅರ್ಥ ಅಡಗಿದೆ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಇನ್ನು ಭಗವಂತನಿಗೆ ಏನೇನಿಲ್ಲ ಅಂತ ಈ ನುಡಿಗಳಲ್ಲಿ ಬರೆದಿದ್ದಾರೆ. ಹಸಿ, ತೃಷೆ, ಜರೆ, ಮರಣ, ರೋಗ ಇವ್ಯಾವುದು ಭಗವಂತನಿಗೆ ಇಲ್ಲ. ನಮಗೆ ಏನೇನನ್ನು ಕಂಡ್ರೆ ಭಯ ಇದೆ, ಯಾವ ಯಾವ ರೋಗಗಳಿಂದ ಭಯ ಇದೆ, ಅವ್ಯಾವು ಭಗವಂತನಿಗಿಲ್ಲ ಅಂತ. ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ, ಮುಪ್ಪು ಇಲ್ಲ ಭಗವಂತನಿಗೆ, ಮರಣ ಇಲ್ಲ, ರೋಗ ರುಜಿನಗಳು ಭಗವಂತನಿಗೆ ಇಲ್ಲವೇ ಇಲ್ಲ. ಹಾಗೆಯೇ ಪಿಶಾಚಿಗಳ ಭಯ ಇದೆಯಾ? ಅದೂ ಇಲ್ಲ. ಯಾವುದೇ ರೀತಿಯ ಭಯಗಳು ಭಗವಂತನಿಗಿಲ್ಲ ಅಂತ ಹೇಳಿ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ಬೇಡ ಅಂದರೂ ಕಾಡುತ್ತೆ ಹಸಿವು ಅಂತ ಹೇಳ್ತಾರೆ. ಹಸಿವು ತುಂಬ ಕೆಟ್ಟದ್ದು ಕಣ್ರಿ. ಶ್ರೀಮಂತರಿಗೆ ಬೇಕಾದಷ್ಟು ಸಂಪತ್ತು, ಐಶ್ವರ್ಯ ಎಲ್ಲ ಇರುತ್ತೆ, ಉಣ್ಣುವ ಯೋಗವನ್ನು ಭಗವಂತ ಕೊಟ್ಟಿರೋದಿಲ್ಲ. ಬಡವನಿಗೆ ಆರೋಗ್ಯ ಭಾಗ್ಯ ಇರುತ್ತೆ, ಹಸಿವೆ ಇರುತ್ತೆ, ಉಣ್ಲಿಕ್ಕೆ ಕೊಟ್ಟಿರೋದಿಲ್ಲ. ಇಷ್ಟು ನಾವು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ. ಹೇಗೆ ಮಾಡಿದ್ದಾನೆ ನೋಡ್ರಿ ಭಗವಂತ. ತುಂಬ ಶ್ರೀಮಂತರಿರ್ತಾರೆ, ಮನೆಯಲ್ಲಿ ಕಾಳು, ಇನ್ನೊಂದು ಮತ್ತೊಂದು, ಐಶ್ವರ್ಯ, ಸಂಪತ್ತು ಏನು ಬೇಕಾದ್ದು ತಗೊಂಡು ತಂದ್ಕೊಂಡು ಮಾಡಿಕೊಂಡು ತಿನ್ನುವಷ್ಟು ಶಕ್ತಿ ಭಗವಂತ ಕೊಟ್ಟಿರ್ತಾನೆ, ಇನ್ನೂ ಹೆಚ್ಚಾಗಿ ಕೊಟ್ಟಿರ್ತಾನೆ. ಆದರೆ ಮೈ ತುಂಬ ರೋಗಗಳನ್ನು ಕೊಟ್ಬಿಟ್ಟಿರ್ತಾನೆ. ಡಾಕ್ಟರ್ ಒಂದಿಷ್ಟುದ್ದ ಲೀಸ್ಟ್ ಕೊಟ್ಟಿರ್ತಾರೆ, ನೀವು ಇದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು. ಮತ್ತು ಏನು ತಿನ್ನಬೇಕು ಅವರು? ಅಷ್ಟೆಲ್ಲ ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂದರೆ ಮತ್ತು ಹೊಟ್ಟೆಗಾಗಿ ಅವ್ರು ಏನು ತಿನ್ನಬೇಕು? ಬರೀ ಸಪ್ಪೆ ಊಟ ಮಾಡಿಕೊಂಡು ಇರಬೇಕಾಗತ್ತೆ. ಮನೆಯಲ್ಲಿ ಕೆಲವೊಬ್ಬರೆಲ್ಲ ಒಳ್ಳೆ ಅಡುಗೆ ಮಾಡಿಕೊಂಡು ಭಕ್ಷ್ಯ ಭೋಜ್ಯಗಳನ್ನು ಮಾಡಿಕೊಂಡು ತಿಂತಾ ಇರ್ತಾರೆ. ಅವನೊಬ್ಬನು ಮಾತ್ರ ಅವರನ್ನು ನೋಡಿ ದುಃಖ ಪಡಬೇಕು, ಯಾಕಂದರೆ ತಿನ್ನಬಾರ್ದು ಅಂತ ಡಾಕ್ಟ್ರ್ ಕಂಡೀಷನಾಗಿ ಹೇಳಿಬಿಟ್ಟಿರ್ತಾರೆ. ಹಾಗಾಗಿ ಕೆಲವೊಬ್ಬರಿಗೆ ಆ ರೀತಿ ಭಗವಂತ ಬಾಯಿ ಕಟ್ಟಿ ಹಾಕ್ಬಿಟ್ಟಿರ್ತಾನೆ. ಎಲ್ಲ ಇರುತ್ತೆ, ಸಂಪತ್ತು, ಐಶ್ವರ್ಯ, ಆದರೆ ಉಣ್ಲಿಕ್ಕೆ ಬಾಯೇ ಕೊಟ್ಟಿರೋದಿಲ್ಲ. ಇನ್ನೂ ಬಡವ ಪಾಪ, ಅವನಿಗೆ ದಿನದ ಊಟಕ್ಕೇ ಗಂಜಿ ಮಾಡ್ಕೊಳ್ಳೋದಕ್ಕೇ ಕಷ್ಟ ಇರುತ್ತೆ. ಅವತ್ತು ದುಡಿಬೇಕು, ಕೂಲಿ ಮಾಡಬೇಕು, ಗಂಜಿ ಕಾಸ್ಕೊಂಡು ಕುಡಿಬೇಕು. ಹಸಿವೆ ತುಂಬ ಕಾಡ್ತಾ ಇರುತ್ತೆ ಅವನಿಗೆ, ಅದು ತಿನ್ನಬೇಕು, ಇದು ತಿನ್ನಬೇಕು, ಮೃಷ್ಟಾನ್ನ ತಿನ್ನಬೇಕು, ಆರೋಗ್ಯ ಭಾಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ
ಉಣ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ. ಹೀಗೆ ತುಂಬ ಜನನ ನೋಡ್ತೀವಿ ನಾವು, ಅಲ್ವಾ ಸ್ನೇಹಿತರೆ? ಆಸ್ತಿ ಐಶ್ವರ್ಯ ಸಂಪತ್ತು ಇದು ಮುಖ್ಯ ಅಲ್ಲ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡು ತಂದೆ ಅಂತ ನಾವು ಬೇಡ್ಕೋಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ, ಆರೋಗ್ಯ, ಭಾಗ್ಯ, ಇದನ್ನು ದಿನನಿತ್ಯವಾಗಿ ಬೇಡಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಈ 3 ಮನುಷ್ಯನಿಗೆ ಇತ್ತು ಅಂದರೆ ಜೀವನದಲ್ಲಿ ಏನು ಬೇಕಾದ್ದು ಸಾಧಿಸ್ಬೋದು, ಅಲ್ವಾ? ಜ್ಞಾನ ಇತ್ತು ಅಂತಂದರೆ ಎಲ್ಲವನ್ನು ತಿಳಿದುಕೊಳ್ಳುವಷ್ಟು ಶಕ್ತಿ ಭಗವಂತ ನಮಗೆ ಕೊಡ್ತಾನೆ. ಏನು, ಎಲ್ಲಿ, ಏನು ಮಾಡಬೇಕು, ಏನು ಮಾತಾಡಬೇಕು, ಹೇಗಿರಬೇಕು, ಹೇಗೆ ನಡ್ಕೋಬೇಕು ಎಲ್ಲವನ್ನು ಕೊಡ್ತಾನೆ, ಅಲ್ವಾ? ಭಕ್ತಿ, ಭಗವಂತನಲ್ಲಿ ಭಕ್ತಿ ಮುಖ್ಯ. ನೀವು ಎಷ್ಟು 1 ಲಕ್ಷ ದೇವರಿಗೆ ಕೊಡ್ತೀವಿ ಅಂದರೆ ಅದು ಮುಖ್ಯ ಅಲ್ಲ. ಭಕ್ತಿಯಿಂದ ಒಂದು ತುಳಸಿ ದಳ, ಒಂದು ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದನ್ನು ಭಗವಂತ ಅನಂತ ಮಾಡಿ ನಮಗೆ ಕೊಡ್ತಾನೆ, ಅದನ್ನು ಸ್ವೀಕಾರವನ್ನು ಮಾಡ್ತಾನೆ. ಭಕ್ತಿ ಮುಖ್ಯ, ಅದನ್ನು ದೇವರಲ್ಲಿ ಬೇಡಬೇಕು. ಭಕ್ತಿ ಇದ್ದರೆ ಮಾತ್ರ ನಾವು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಇನ್ನು ವೈರಾಗ್ಯ, ಇದು ಜೀವನದಲ್ಲಿ ತುಂಬ ಅಂದರೆ ತುಂಬ ಮುಖ್ಯ. ಕೆಲವ್ರನ್ನೆಲ್ಲ ನೋಡ್ತಾ ಇರ್ತೀವಿ, ಸುಮ್ಮನೆ ವಯಸ್ಸಾಗಿ ಹೋಗ್ಬಿಟ್ಟಿರುತ್ತೆ, 70, 80, 90 ವಯಸ್ಸಾಗಿರುತ್ತೆ. ಜೀವನದಲ್ಲಿ ದೇಹದ ಮೇಲೆ ವೈರಾಗ್ಯನೇ ಬಂದಿರೋದಿಲ್ಲ. ಇನ್ನೂ ಬಂಗಾರ ಹಾಕ್ಕೋಬೇಕು, ನಾವು ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, 4 ಜನ ನಮ್ಮನ್ನು ನೋಡಿ ಮೆಚ್ಕೋಬೇಕು, ನಾನೆಲ್ಲಾದರೂ ಹೋದರೆ ಹಾಗೆ ಹೋಗಬೇಕು, ಅಂಥ ಬಟ್ಟೆ ಇಂಥ ಬಟ್ಟೆ, ಮನೆಯಲ್ಲೂ ಅಷ್ಟೇ ಆಡಂಬರ, ಅದು ಇದು ಎಲ್ಲ ತೊಗೊತಾ ಇರೋದು, ನೋಡಲಿ ಜನ ಅಂತ ಹೇಳಿಬಿಟ್ಟು, ನಮ್ಮನ್ನು ನೋಡಲಿ ಜನ ಅಂತ. ಇದು ವೈರಾಗ್ಯ ಅಲ್ಲ. ನಮ್ಮ ಮೇಲೆ ನಮಗೇನೆ ವೈರಾಗ್ಯ ಬರಬೇಕು. ಯಾವುದೂ ಅದೆಲ್ಲ ಶಾಶ್ವತ ಅಲ್ಲ, ಅಲ್ವಾ ಸ್ನೇಹಿತರೆ? ಬಂಗಾರ, ಬೆಳ್ಳಿ, ಇನ್ನೊಂದು ಹೌದು ಇರಬೇಕು, ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ, ನಮಗೆ ಅವಶ್ಯಕತೆ ಇರುವಷ್ಟು ಮಾತ್ರ ನಾವು ಅದನ್ನು ಇಟ್ಕೋಬೇಕೇ ವಿನಃ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಸಹ ಮಾಡೋದು ಅದು ಒಳ್ಳೆಯದಲ್ಲ. ವೈರಾಗ್ಯ ತಂದ್ಕೋಬೇಕು. ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮಗೇನಪ್ಪ ಇನ್ನೇನಿದೆ, ಭಗವಂತನ ಒಂದು ಕರುಣೆ ನಮ್ಮ ಮೇಲೆ ಇರಲಿ, ಭಗವಂತನ ಧ್ಯಾನವನ್ನು ಮಾಡ್ತಾ ಕಾಲವನ್ನು ಕಳಿಬೇಕು ಅಂತ. ಹಾಗೆ ಹಸಿವು ಅನ್ನೋದು ಅಷ್ಟೇ ತುಂಬ ಕೆಟ್ಟದು ಅಂತ ಹೇಳ್ತಾರೆ. ಹಸಿವು, ಬಾಯಾರಿಕೆ ಮನುಷ್ಯನನ್ನು ಒಣಗಿಸಿಬಿಡುತ್ತೆ, ಅಲ್ವಾ? ಒಂದು ದಿನ ಏಕಾದಶಿ ಮಾಡಿದ್ದೀವಿ ಅಂದರೆ ಮಾರನೆಯ ದಿವಸ ನಾವು ಎಷ್ಟು ಬೇಗ ಅನ್ನವನ್ನು ತಿಂತೀವಿ ಅಂತ ಅನಿಸುತ್ತೆ. ಊಟ ಅಲ್ವಾ, ನೀವೇನೇ ಟಿಫನ್ ಮಾಡಿರಿ, ಇನ್ನೇನೇ ಮಾಡಿರಿ, ಅನ್ನ ತಿಂದಷ್ಟು ನಮಗೆ ತೃಪ್ತಿ ಆಗೋದಿಲ್ಲ. ಈ ಒಂದು ಕಲಿಗಾಲದಲ್ಲಿ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ. ಅಂದರೆ ಅನ್ನ ಇಲ್ಲದೆ ಇದ್ದರೆ ಪ್ರಾಣ ಇರೋದಿಲ್ಲ, ಪ್ರಾಣ ಹೊಟ್ಟೋಗ್ಬಿಡುತ್ತೆ. ಅನ್ನದಲ್ಲಿನೇ ಮನುಷ್ಯನ ಪ್ರಾಣ ಇರುತ್ತೆ. ಹಾಗಾಗಿ ಅನ್ನ ತಿಂದಿಲ್ಲ ಅಂತಂದರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಸಿವೆಯಿಂದ ಪರಿತಪಿಸುವಾಗ ಧರ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ತುಂಬ ಹಸಿವೆ ಆಗಿದೆ, ಇನ್ನೇನು ಈಗಲೋ ಆಗಲೋ ಸತ್ತೋಗ್ಬಿಡ್ತೀನಪ್ಪ ಊಟ ಮಾಡದೇ ಇದ್ದರೆ, ಅಷ್ಟು ಹಸಿವು ಆಗ್ತಾ ಇದೆ ಅಂತ ಅಂದಾಗ ನೀನು ಧರ್ಮ ಮಾಡು, ಅದನ್ನು ಮಾಡು, ಇದನ್ನು ಮಾಡು, ವ್ರತ ಮಾಡು, ನೇಮ ಮಾಡು ಅಂತ ಹೇಳಿದ್ರೆ ಆ ಕಡೆ ಯಾರಿಗಾದರೂ ಮನಸ್ಸು ಹರಿಯುತ್ತಾ? ಹೋಗೋದಿಲ್ಲ ಮನಸ್ಸು. ಯಾಕೆ ಅಂದರೆ ಫಸ್ಟು ಹೊಟ್ಟೆಗೆ ಹಾಕ್ರಪ್ಪ ಅಂತ ಕೇಳ್ತಾರೆ. ಹಾಗೆ ಹಸಿವೆಯಿಂದ ಪರಿತಪಿಸುವಾಗ ಧರ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ಕೆಲವರು ತಪ್ಪುಗಳನ್ನು ಮಾಡಿಬಿಡ್ತಾರೆ. ಹಸಿವೆಗಾಗಿ ಧರ್ಮವನ್ನು ಬಿಟ್ಟು ಬಿಡ್ತಾರೆ. ಧರ್ಮವನ್ನು ಬಿಟ್ಟು ಬಿಡುವ ಹಾಗೆ ಮಾಡುತ್ತೆ ಹಸಿವೆ, ಅಂಥ ಕೆಟ್ಟದ್ದು ಅಂತ ಹೇಳ್ತಾರೆ ಅದಕ್ಕೆ ಹಸಿವೆಯನ್ನು. ಮತ್ತು ಮುಪ್ಪು ನೋಡ್ರಿ, ಮನುಷ್ಯನಿಗೆ ಮುಪ್ಪು ಬಂತು ಅಂತಂದರೆ ಎಲ್ಲದಕ್ಕೂ ಪರಾಧೀನ ಆಗಿಬಿಡ್ತೀವಿ, ಅಲ್ವಾ? ವಯಸ್ಸಾದಂತೆ ಒಬ್ಬರ ಆಧೀನ ಬೇಕಾಗತ್ತೆ, ಒಬ್ಬರ ಒಂದು ಆಸರೆ ಬೇಕಾಗುತ್ತೆ. ನಮಗೆ ನಾವೇ ಸ್ವಂತವಾಗಿ ಏನೂ ಮಾಡ್ಕೊಳ್ಳೋದಕ್ಕೆ ಕೈಲಾಗೋದಿಲ್ಲ. ಯಾರಾದರೂ ಒಬ್ಬರು ಮಾಡಿ ಹಾಕಿದರೆ ಸಾಕಪ್ಪ, ಒಂದು ತುತ್ತು ಊಟ ಮಾಡಿ ಕೂತ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಹಿರಿಯರು. ಯಾಕೆ ಅಂದರೆ ವಯಸ್ಸಾದಾಗ ಕೈಲಾಗೋದಿಲ್ಲ, ಮೈಯಲ್ಲಿ ಶಕ್ತಿ ಕುಂದಿ ಹೋಗುತ್ತೆ, ತ್ರಾಣ ಇರೋದಿಲ್ಲ. ಹಾಗಿದ್ದಾಗ ಯಾರಾದರೂ ಮಾಡಿದರೆ ಸಾಕಪ್ಪ ಕೂತ್ಕೊತೀವಿ ಅನ್ನುವಂಥ ಪರಿಸ್ಥಿತಿ ವಯಸ್ಸಾದ ಮೇಲೆ ಬರುತ್ತೆ. ಅದು ಮುಪ್ಪು ಮನುಷ್ಯನ ತುಂಬ ಕೆಳಗೆ ತಂದುಬಿಡುತ್ತಂತೆ. ಹೀಗೆ ಮುಪ್ಪು ಬಂದಾಗ ಮನುಷ್ಯ ಒಬ್ಬರ ಆಧೀನಕ್ಕೆ ಬೀಳಬೇಕಾಗತ್ತೆ, ಪರಾಧೀನರಾಗಬೇಕಾಗತ್ತೆ. ಈಗ ಮುಪ್ಪಿನಲ್ಲಿರೋರಿಗೆ ಹೇಳ್ತಾರೆ ನೋಡ್ರಿ, ಮಗು ಇದ್ದ ಹಾಗೆ ಅಂತ. ಮಗುನೂ ಅಷ್ಟೇ, ತನಗೆ ತಾನು ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಲ್ವಾ? ಅದ್ರ ಗಲೀಜನ್ನು ತೆಗಿಬೇಕು, ಅದಕ್ಕೆ ಗಲೀಜು ಅಂತಲೂ ಗೊತ್ತಾಗಲ್ಲ ಮಗುವಿಗೆ, ಅಲ್ವಾ? ಗಲೀಜು ಮಾಡಿಕೊಂಡು ಅಲ್ಲೇ ಮಲ್ಕೊಂಡಿರುತ್ತೆ. ನಾವಾಗಿ ತೆಗೆದು ಕ್ಲೀನ್ ಮಾಡಿದ್ರೆ ಅದು ಸ್ವಚ್ಛವಾಗುತ್ತೆ. ಮಗುವಿಗೆ ಏನೂ ಗೊತ್ತಿರೋದಿಲ್ಲ. ಅದು ಗಲೀಜು, ಅದನ್ನು ಮಾಡಬಾರ್ದು, ಅದಲ್ಲಿರಬಾರ್ದು, ನಾನು ಅದರ ಮೇಲೆ ಕೂಡಬಾರ್ದು, ಏನೂ ಗೊತ್ತಾಗೋದಿಲ್ಲ.
ಹಾಗೆ ಮುಪ್ಪಿನಲ್ಲೂ ಸಹ ಅಷ್ಟೇ, ಏನೂ ಗೊತ್ತಾಗೋದಿಲ್ಲ. ಮುಪ್ಪಿನಲ್ಲಿರೋರು ಮಗುವಿನ ಥರ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ಬರ ಆಧೀನರಾಗಿ ಬಿಡ್ತಾರೆ ಮುಪ್ಪಿನಲ್ಲಿ. ಅಂತ್ಯಕಾಲಕ್ಕೆ ಯಾವುದೋ ಒಂದು ರೋಗ ಬಂದು ಸೇರಿಕೊಳ್ಳುತ್ತೆ. ಅಂದರೆ ನೆಪ ಅಂತ ಹೇಳ್ತಾರೆ. ಅಂತ್ಯಕಾಲದಲ್ಲಿ ಒಂದು ರೋಗ ನೆಪ ಅಂತ. ಚೆನ್ನಾಗಿದ್ರಪ್ಪ, ಬಚ್ಚಲ ಮನೆಯಲ್ಲಿ ಕಾಲು ಜಾರಿ ಬಿದ್ದರು, ಹೋಗೇ ಬಿಟ್ಟರು ಅಂತ ಹೇಳ್ತಾರೆ ಅಲ್ವಾ. ಅದು ಒಂದು ನೆಪ. ಈಗ ಭಗವಂತ ತನ್ನಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ದೋಷಗಳನ್ನು. ಸುಮ್ಮನೆ ಹೋದರು ಅಂತ ಹೇಳಲಿಕ್ಕಾಗುತ್ತೆ? ಸುಮ್ಮನೆ ಇದ್ದವ್ರು ಹೋಗ್ಬಿಟ್ರು ಅಂತ ಹೇಳಲಿಕ್ಕಾಗತ್ತಾ? ಹಾಗಲ್ಲ. ಏನಾದರೂ ಒಂದು ರೋಗ ಅಥವಾ ಇನ್ನೇನಾದರೂ ಆಕ್ಸಿಡೆಂಟ್ ಆಗೋದು, ಜಾರಿ ಬೀಳೋದು, ಪೆಟ್ಟಾಗೋದು, ಇನ್ನೇನೋ ಆಗೋದು, ಈ ರೀತಿ ಆಗಿ ಹೋಗಿರ್ತಾರೆ. ಹಾಗೆ ರೋಗ ಒಂದು ನೆಪ ಮಾತ್ರ ಅಂತ ಹೇಳ್ತಾರೆ. ಮುಪ್ಪು ಬಂದಾಗ ಅಂತ್ಯಕಾಲಕ್ಕೆ ಯಾವುದೋ ಒಂದು ರೋಗ ನೆಪವಾಗಿ ಬಿಡುತ್ತೆ ಅಂತ. ಹಾಗೆ ಮುಪ್ಪು ಬಂದಾಗ ತುಂಬ ತೊಂದರೆಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಪರಾಧೀನತೆ, ಇಂತಹ ಮುಪ್ಪನ್ನು ಯಾರೂ ಒಪ್ಕೊಳ್ಳೋದಿಲ್ಲ ಅಲ್ವಾ. ಈಗ ನಮಗೆ ವಯಸ್ಸಾಗ್ತಾ ಇದೆ ಅಂತಂದರೆ ಒಪ್ಕೊಳ್ತಾರ ಯಾರಾದರೂ? ಕಡಿಮೆ ಹೇಳ್ತಾ ಹೋಗ್ತಾರೆ ವಯಸ್ಸುಗಳನ್ನು. ಯಾಕೆ ಅಂದರೆ ಒಪ್ಕೊಳ್ಳೋದಕ್ಕೆ ಯಾರಿಗೂ ಮನಸ್ಸಾಗೋದಿಲ್ಲ. ಈಗ 50 ವರ್ಷ ಅಂದರೆ ಇಲ್ಲಪ್ಪ ನನಗಿನ್ನೂ 48 ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ಬರು. ಹಾಗೆ ಮುಪ್ಪನ್ನು ಬೇಗನೆ ಒಪ್ಕೊಳ್ಳೋದಿಲ್ಲ ಯಾರು. ನಮ್ಮ ತಲೆ ಕೂದಲು ಬೆಳ್ಳಗಾಗ್ತಾ ಹೋಗುತ್ತೆ, ಆಮೇಲೆ ಮನುಷ್ಯನಲ್ಲಿ ಶಕ್ತಿ ಕುಂದುತ್ತಾ ಹೋಗುತ್ತೆ, ಚರ್ಮದಲ್ಲಿ ಸುಕ್ಕು ಬರ್ತಾ ಹೋಗುತ್ತೆ. ಹೀಗೆಲ್ಲ ಮನುಷ್ಯನಲ್ಲಿ ಬದಲಾವಣೆಗಳನ್ನು ದೇವರು ತರ್ತಾ ಇರ್ತಾನೆ. ಓ ನಿನಗೆ ವಯಸ್ಸಾಗಿದೆ ನೋಡು ಅಂತ ಹೇಳಿ. ಆದರೆ ನಾವು ಅದನ್ನು ಮರೆಮಾಚ್ತಾ ಕೂತ್ಕೊತೀವಿ. ತಲೆಗೆ ಹೇರ್ ಡೈಗಳನ್ನು ಹಾಕ್ಕೊಳ್ಳೋದು, ಮತ್ತು ದೇಹಕ್ಕೆ ಮತ್ತು ಸ್ಕಿನ್ನಿಗಿನ್ನೇನಾದರೂ ಟ್ರೀಟ್ಮೆಂಟ್ಗಳನ್ನು ಕೊಡಿಸ್ಕೊಳ್ಳೋದು, ಸ್ಕಿನ್ನು ಟೈಟಾಗಿರಲಿಕ್ಕೆ ಅಂತ. ಹೀಗೆಲ್ಲ ಮನುಷ್ಯ ಮುಪ್ಪನ್ನು ಮರೆಮಾಚ್ತಾ ಹೋಗ್ತಾನಂತೆ. ಆದರೆ ಅದು ಶಾಶ್ವತ ಅಲ್ಲ ಅಲ್ವಾ. ಈಗ ಹಲ್ಲು ಎಲ್ಲ ಹೋಗ್ಬಿಟ್ಟಿದೆ, ಹಲ್ಲು ಉದುರು ಹೋಗ್ಬಿಟ್ಟಿದೆ ಅಥವಾ ಕ್ಯಾವಿಟೀಸ್ ಆಗಿ ಹೋಗಿದೆ ಅಂತಂದರೆ ಹಲ್ಲನ್ನು ಕಟ್ಟಿಸ್ಕೊತಾರೆ ದುಡ್ಡುಗಳನ್ನು ಕೊಟ್ಟು. ಅದು ಶಾಶ್ವತನ? ನಮಗೆ ದೇವರು ಕೊಟ್ಟಂಥ ವಸ್ತುವಿಗೂ ಮತ್ತು ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಂಥ ವಸ್ತುವಿಗೂ ಎಷ್ಟು ವ್ಯತ್ಯಾಸಗಳು. ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗಾಂಗ ತೊಗೊಳ್ರಿ, ಒಂದು ಮಂಡಿ ಆಪ್ರೇಷನ್ಗಳಾಗುತ್ತೆ, ಅದೇ ತೊಗೊಳ್ರಿ. ಕೆಳಗಡೆ ಕೂಡೋ ಹಾಗಿಲ್ಲ ಮಂಡಿ ಆಪ್ರೇಷನ್ ಆದವ್ರಿಗೆ, ಚೇರ್ ಮೇಲೆ ಕೂತ್ಕೊಂಡು ಇರಬೇಕು. ಯಾಕೆ? ಕಾಲು ಮಡ್ಚೋದಕ್ಕೆ ಬರೋದಿಲ್ಲ ಕೆಳಗಡೆ. ಹಾಗೆ ಹಲ್ಲುಗಳು ಅಷ್ಟೇ, ಕೂದಲು ಅಷ್ಟೇ. ಕಪ್ಪು ಕೂದಲು ಹುಟ್ಟುತ್ತಾನೆ ಬಂದಿರುತ್ತೆ, ಬಿಳಿ ಕೂದಲು ನಿನಗೆ ವಯಸ್ಸಾಗಿದೆ ಅಂತ ಭಗವಂತ ತೋರಿಸ್ತಾ ಇರ್ತಾನೆ. ಅದಕ್ಕೆ ನಾವು ಡೈ ಹಾಕಿದ್ರೆ ಎಷ್ಟು ದಿನ ಇರುತ್ತೆ? ಅದು 1 ವಾರ, 10 ದಿನ, 15 ದಿನ ಇರ್ಬೋದು ಅಷ್ಟೇ. ತಿರ್ಗಾ ಬೆಳ್ಳಗಾಗುತ್ತೆ, ತಿರ್ಗಾ ಹಚ್ಚೋದು ಅದಕ್ಕೆ. ಹೀಗೆ ಒಂದು ವಿಷಯ ಸ್ನೇಹಿತರೆ, ಹೇರ್ ಡೈಗಳನ್ನು ಮಾತ್ರ ಯಾರೂ ದಯವಿಟ್ಟು ಬಳಸಬೇಡ್ರಿ. ಅದು ತುಂಬ ಕೆಮಿಕಲ್ಸು, ಅದರಿಂದ ಸ್ಕಿನ್ ಪ್ರಾಬ್ಲಮ್ಸು ಮತ್ತು ಕ್ಯಾನ್ಸರ್ನಂತಹ ರೋಗಗಳು ಬರ್ತಾ ಇದೆ. ತುಂಬ ಜನಕ್ಕೆ ಸ್ಕಿನ್ ಡಿಸೀಸ್ಗಳಾಗ್ತಾ ಇದೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಬ್ರೈನಲ್ಲಿ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಯಾರೂ ಡೈಗಳನ್ನು ಮಾತ್ರ ದಯವಿಟ್ಟು ಹಾಕಬೇಡ್ರಿ. ಹೆನ್ನ ಹಚ್ಕೋಬೋದು, ಆಯುರ್ವೇದಿಕಲ್ಲಿ ಅದು ಹಚ್ಬೋದು, ಬಿಟ್ಟರೆ ಮೆಹಂದಿಯನ್ನು ಹಚ್ಬೋದು. ದಯವಿಟ್ಟು ಯಾರೂ ಡೈಗಳನ್ನು ಹಾಕಬೇಡ್ರಿ. ಹಾಗೆ ಮುಪ್ಪಿನ ಬಗ್ಗೆ ಹೇಳ್ತಾ ಇದೆ. ಇಂಥ ಮುಪ್ಪುಗಳನ್ನು ಯಾರೂ ಒಪ್ಕೊಳ್ಳೋದಿಲ್ಲ ಅಂತ. ಮರಣ ಅಂತಂದರೆ ಎಲ್ಲರಿಗೂ ಭಯ ಅಲ್ವಾ. ಓ ಇನ್ನು ವಯಸ್ಸಾಗ್ತಾ ಇದೆ, ಯಾವಾಗ ಹೋಗ್ತೀನೋ ಏನೋ ಅಂತ ಇರ್ತಾರೆ ಕೆಲವೊಬ್ಬರು. ಭಯ ಪಡ್ತಾರೆ. ಮರಣ ಹತ್ತಿರ ಬಂದಿದೆ ಅಂತಂದ್ರೇ ಭಯ ಪಟ್ಬಿಡ್ತಾರೆ. ರೋಗ ರುಜಿನಗಳ ಭಯ ನಮಗಿದೆ, ಮರಣದ ಭಯ ಇದೆ ನಮಗೆ. ರೋಗಗಳು ಬರಬಾರ್ದು ಅಂತ ದೇವರನ್ನು ನಾವು ನೆನಿಬೇಕಂತೆ ನೋಡ್ರಿ. ರೋಗ ರುಜಿನಗಳು ಇವೆಲ್ಲ ಮನುಷ್ಯನನ್ನು ಬಾಧಿಸಿದರೆ ಮನುಷ್ಯ ಮೆತ್ತಗಾಗ್ಬಿಡ್ತಾನೆ ಅಂತ. ಹಾಗೆ ರೋಗ ರುಜಿನಗಳು, ಹಸಿವು, ಬಾಯಾರಿಕೆ, ಮುಪ್ಪು, ಮರಣ ಇದ್ಯಾವುದು ಭಗವಂತನಿಗೆ ಇಲ್ಲ ಅಂತ ಹೇಳಿ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಹಸಿತೃಷೆ ಜರಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ. ಪಿಶಾಚಿಗಳ ಭಯನೂ ದೇವರಿಗಿಲ್ಲ, ನಮಗೆ ಭಯ. ಹಾಗೆ ಪಿಶಾಚಿಗಳು, ಅಸುರರ ಭಯ ಭಗವಂತನಿಗೆ ಇಲ್ಲ. ಈ ಥರ ವ್ಯಸನಗಳು ಮನುಷ್ಯನಿಗೆ ಚಿಂತೆ ಮನುಷ್ಯರಿಗಿರುತ್ತೆ, ಭಗವಂತನಿಗೆ ಚಿಂತೆ ಇಲ್ಲ. ಚಿಂತೆ ಯಾಕೆ ಮಾಡಬೇಕು? ಹಾಡಿನಲ್ಲಿ ದಾಸರು ಬರೆಯಲ್ವಾ, ಚಿಂತ್ಯಾಕೆ ಮಾಡುತ್ತೀಯೋ ಚಿನ್ಮಯನಿದ್ದಾನೆ, ಚಿಂತಾರತ್ನ ಎಂಬುವ ಅನಂತನಿದ್ದಾನೆ ಅಂತ. ಹಾಗೆ ಚಿಂತೆ ಮನುಷ್ಯನನ್ನು ಕಾಡುತ್ತೆ, ಆದರೆ ಭಗವಂತನಿಗಿಲ್ಲ. ಹಾಗಾಗಿ ಚಿಂತೆ ಮಾಡಬೇಡ್ರಿ, ಭಗವಂತನನ್ನು ನೆನೀರಿ, ಭಗವಂತ ಇದ್ದಾನೆ, ಅವನೇ ಚಿಂತೆಯನ್ನು ಕಳೀತಾನೆ ಅಂತ ದಾಸರು ಹೇಳ್ತಾರೆ. ಹಾಗಿದ್ದಾಗ
ಚಿಂತೆ ಮಾತ್ರ ವ್ಯಸನ ಬರಬಾರದು ಎಂಬ ನಮ್ಮ ನಾರಾಯಣಗೆ ಪಶು ಮೊದಲಾಗಿ ನೆನೆயாது. ಪಶು ಪಕ್ಷಿ ಪ್ರಾಣಿ ಜಂತು ಕ್ರಿಮಿ ಕೀಟ ಎಲ್ಲವೂ ಭಗವಂತನನ್ನು ನೆನೆಸ್ತವಂತೆ ನೋಡ್ರಿ. ಯಾಕೆ ಅಂದರೆ ಎಲ್ಲದಕ್ಕೂ ಹುಟ್ಟಿಗೆ ಕಾರಣ ಭಗವಂತ. ಅವನೇ ಮುಖ್ಯ, ಅವನೇ ನಮ್ಮ ತಂದೆ, ಅವನೇ ನಮ್ಮ ತಾಯಿ, ಬಂಧು ಬಳಗ ಎಲ್ಲನೂ ಭಗವಂತನೇ. ಹಾಗೆ ಎಲ್ಲ ಪಶು ಪಕ್ಷಿ ಪ್ರಾಣಿ ಜಂತು ಕ್ರಿಮಿ ಕೀಟ ಮನುಷ್ಯರು ಪ್ರತಿಯೊಬ್ಬರು ದೇವತೆಗಳು ಎಲ್ಲರೂ ಭಗವಂತನನ್ನು ನೆನೆಯಬೇಕಂತೆ ನೋಡ್ರಿ. ಇದು ಯಾವುದೂ ನಮಗೆ ಕೊಡಬೇಡಪ್ಪ, ಹಸಿವು ತೃಷೆ ಅಂದರೆ ಬಾಯಾರಿಕೆ, ರೋಗ ರುಜಿನೆ ಇವ್ಯಾವೂ ನಮಗೆ ಕೊಡಬೇಡ, ಅಸುರ ಪಿಶಾಚಿಗಳ ಭಯವನ್ನು ಕೊಡಬೇಡ ಅಂತ ಹೇಳಿ ಭಗವಂತನ ನಾವು ದಿನನಿತ್ಯ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ವಾದಿರಾಜರು ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಇನ್ನೊಂದಷ್ಟು ನುಡಿಗಳನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಹರೇ ಶ್ರೀನಿವಾಸ.